ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ರಹಸ್ಯ ಬಯಲಾಗುತ್ತಾ? ನೂರಾರು ಶವಗಳನ್ನು ಹೂತಿರೋದಾಗಿ ಅನಾಮಿಕ ಈಗ ದೂರು ಕೊಟ್ಟಿದ್ದು. ಕಳೆದ 20 ವರ್ಷಗಳಿಂದ ಶವ ಹೂತ್ತೀನಿ ಅಂತ ಅನಾಮಿಕ ದೂರು ಕೊಟ್ಟಿರೋದು. ಆತನ ದೂರು ಆಧರಿಸಿ ತಲೆಬುರುಡೆ ರಹಸ್ಯ ವೇದಿಸೋದಕ್ಕೆ ಫೀಲ್ಡ್ಗೆ ಇಳಿದಿದ್ದಾರೆ SIT. ತಲೆಬುರುಡೆಗಳನ್ನು ತೆಗೆಯೋದಕ್ಕೆ ಮುಂದಾಗಿದ್ದಾರೆ. ಅನಾಮಿಕನ ವಿಚಾರಣೆಯ ಬಳಿಕ ಈಗ SIT ತಂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ಬಟ್ ನನ್ನ ಕೊಲ್ಲಿಗೆ ಹೇಳ್ತಿರೋದ್ರ ಪ್ರಕಾರ ಇವತ್ತು ಡಿಗ್ ಮಾಡಲ್ಲ ಅಂತ, ಅಂದರೆ ಮಣ್ಣು ತೆಗೆಯಲ್ಲ, ಅಂದರೆ ಹೂತಿಟ್ಟಿರುವ ಶವಗಳನ್ನು ಇವತ್ತು ತೆಗೆಯಲ್ಲ ಅಂತ. ತೆಗಿಲೇಬೇಕಾದ ಒಂದಿನ, ಬಟ್ ಇವತ್ತಲ್ಲ. ಇವತ್ತು ಕೇವಲ ಸ್ಪಾಟ್ ಮಹಜರ್, ಆತ ತೋರಿಸುವ ಜಾಗ, ಅಲ್ಲಿ ಮಣ್ಣನ್ನು ಕಲೆಕ್ಟ್ ಮಾಡ್ಕೋತಾರೆ FSL ಟೀಮ್ ಅವರು. ಆ ತಲೆಬುರುಡೆಗೆ ಅಂಟಿಕೊಂಡಿದ್ದಂತಹ ಮಣ್ಣು ಮತ್ತು ಈಗ ಸಿಗಬೇಕಾಗಿರ್ತಕ್ಕಂಥ ಮಣ್ಣು ಎರಡೂ ಒಂದೇ ಆಗಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ, ನೋಡಿ, ಅವರಿಗೆ ಅವ್ರದ್ದೇ ಆದಂತಹ ರೀತಿಗಳಿರ್ತವೆ ತನಿಖೆ ಮಾಡಬೇಕಾದ್ರೆ. ಹೇಗೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಬೇಕು, ಏನೆಲ್ಲ ಮಾಹಿತಿ ಪಡ್ಕೋಬೇಕು, ಅದಕ್ಕೆ ಪೂರಕವಾಗಿ ನೇತ್ರಾವತಿ ತಟದಲ್ಲಿ ಈಗ ಸ್ಥಳ ಮಹಜರಿಗೆ ಆ ದೂರುದಾರನನ್ನು ಕರ್ಕೊಂಡು ಬಂದಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಸ್ಥಳ ಮಹಜರ್ ನೇತ್ರಾವತಿ ನದಿ ತಟ. ಆತ ಹೇಳೋ ಪ್ರಕಾರ ಅಲ್ಲೇ ನಾನು ಶವವನ್ನು ಹೂತಿಟ್ಟಿದ್ದೆ, ಅಲ್ಲಿಂದನೇ ತಲೆಬುರುಡೆ ತಂದೆ ಅಂತ. ಹಾಗಾಗಿ ಆ ಜಾಗವನ್ನು ನೋಡಬೇಕಲ್ಲ. ಇದು ಕೇವಲ ಒಂದು ಶವದ ವಿಚಾರ. ಆತ ಹೇಳೋದು ಇನ್ನೂ ನೂರಾರಿದೆ ಅಂತ. ಎಲ್ಲ ಜಾಗನೂ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಒಂದು ಕ್ಲಿಯರ್ ಅಲ್ಲಿಗೆ, ಇವತ್ತು ಅಸ್ಥಿಪಂಜರವನ್ನು ಹೊರಗೆ ತೆಗೆಯೋಲ್ಲ, ಕೇವಲ ಸ್ಥಳ ಮಹಜರ್ ಮಾತ್ರ ಅಂತನಾ? ಸ್ಥಳ ಮಹಜರನ್ನ ಮಾಡುವಂತದ್ದು ಇದು ಅದರ ಮೊದಲ ಪ್ರಕ್ರಿಯೆ. ಇದು ಆತ ಹೇಳಿರುವಂತ ಜಾಗ ಅದು ನಿಖರವಾಗಿ ಇದೆಯಾ ಅನ್ನುವಂಥದ್ದನ್ನ ಇವತ್ತು ಸ್ಥಳ ಮಹಜರ್ ಮಾಡ್ತಾರೆ ಪೊಲೀಸರು. ಅದಕ್ಕೆ ಸಂಬಂಧಪಟ್ಟಂತ IO ಸೇರಿದಂತೆ SIT ನ ಎಲ್ಲ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಇಲ್ಲೇ ಇದರ ಜೊತೆಗೆ ಆತನ ಜೊತೆಗಿರುವಂತದ್ದು. ಈಗ ಆತ ಸದ್ಯ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತ ಒಂದು ಅರಣ್ಯದ ರೀತಿ ಇದೆ, ಆ ಪ್ರದೇಶದಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ಆತ ಸದ್ಯ ತೋರಿಸ್ತಾ ಇರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಆತ ಆ ಭಾಗದಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ತೋರಿಸುವಂತ ಕೆಲಸ ಆಗ್ತಾ ಇರುವಂತದ್ದು. ಹಾಗಾಗಿ ಆತನನ್ನ ಅಲ್ಲಿಗೆ ಕರ್ತಾ ಇದ್ದಾರೆ. ಅದು ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತ ಒಂದು ಪೊದೆ ರೀತಿಯಲ್ಲಿ ಗಮನಿಸಬಹುದು ನೀವು ದೃಶ್ಯದಲ್ಲಿ. ಅಲ್ಲಿಗೆ ಆತನನ್ನ ಕರ್ಕೊಂಡು ಬರ್ತಾ ಇರುವಂತದ್ದು. ಆತ ಅಲ್ಲಿ ನಿಗದಿತ ಸ್ಥಳದಲ್ಲಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ಇದು ಸ್ನಾನಘಟ್ಟದ ಪಕ್ಕದಲ್ಲಿರುವಂತ ಒಂದು ಖಾಲಿ ಜಾಗ. ಇಲ್ಲಿಗ ಹಲವಾರು ವರ್ಷಗಳ ಬಳಿಕ ಆತ ಇಲ್ಲಿ ಬಂದು ಈ ರೀತಿಯಾಗಿ ತೋರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗ ಅದನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಈಗ ಮೊದಲಿಗೆ ಅದರ ಮಹಜರನ್ನು ಮಾಡುವಂತ ಕೆಲಸಗಳಾಗುತ್ತೆ, ಪಂಚನಾಮೆ ಆಗಬೇಕಾಗುತ್ತೆ. ಹಾಗಾಗಿ ಅಧಿಕಾರಿಗಳು ಮತ್ತೆ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಈ ಒಂದು ಪ್ರಕ್ರಿಯೆಗಳು ಆಡ್ತಾ ಇರುವಂತದ್ದು. ಹಾಗಾಗಿ ಆತ ಮೊದಲಿಗೆ ನೇರವಾಗಿ ನದಿಯ ತೀರಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ಈಗ ಆ ಭಾಗದಲ್ಲಿರುವಂತ ಪಕ್ಕದಲ್ಲಿರುವಂತ ಒಂದು ಖಾಲಿ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಅಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಎಲ್ಲ ಅಧಿಕಾರಿಗಳಿದ್ದಾರೆ, FSL ನ ಅಧಿಕಾರಿಗಳು, ಜೊತೆಗೆ ಸ್ಥಳೀಯ ಪೊಲೀಸರು, ಅರಣ್ಯ ಇಲಾಖೆ ಅಧಿಕಾರಿಗಳು. ಅಂದ್ರೆ ಇದು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರುವಂತ ಒಂದು ಪ್ರದೇಶ, ಪಕ್ಕದಲ್ಲೇ ಅರಣ್ಯ ಇರುವಂತದ್ದು. ಹಾಗಾಗಿ ಆ ಭಾಗದಲ್ಲಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ಆತ ತೋರಿಸುವಂತ ಕೆಲಸ ಮಾಡ್ತಿದ್ದಾನೆ. ಹೀಗಾಗಿ ಆ ಪ್ರದೇಶದಲ್ಲೇ ಈಗ ಪಂಚನಾಮೆ ಮಾಡುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಥ್ಯಾಂಕ್ ಯು ಸುಕ್ಪಾಲ್, ತಮ್ಮೆಲ್ಲ ಮಾಹಿತಿಗೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಕ್ಲೀನಾಗಿ ಬ್ಲ್ಯಾಕ್ ಕಲರ್ ಜರ್ಕಿನ್ ಮತ್ತು ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆತನೇ ಅನಾಮಿಕ ದೂರುದಾರ. ಸೊ ಹಾಗಾಗಿ ಈಗ ಆತ ಬಂದು ಸ್ಥಳವನ್ನು ತೋರಿಸ್ತಾ ಇರತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ನೇತ್ರಾವತಿ ನದಿಯ ಸ್ನಾನಘಟ್ಟದ ಪಕ್ಕ, ನೇತ್ರಾವತಿ ನದಿಯ ಸ್ನಾನಘಟ್ಟದ ಪಕ್ಕ ನೋಡಿ. ಇವೆಲ್ಲ ಈಗ ಆತ ಅದನ್ನು ಹೂತಾಕಿ ಎಷ್ಟು ವರ್ಷ ಆಗಿದೆಯೋ, ಆದರೆ ಆತ ಆ ಜಾಗವನ್ನು ನೆನಪಲ್ಲಿಟ್ಕೊಂಡು ತೋರಿಸ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ. ಮತ್ತು ಅಲ್ಲಿ ಚಿತ್ರೀಕರಣ ಕೂಡ ಆಗ್ತಾ ಇದೆ. ಆತ ಕೊಡ್ತಕ್ಕಂಥ ಎಲ್ಲ ಸ್ಟೇಟ್ಮೆಂಟು ಪ್ರತಿಯೊಂದು ಚಿತ್ರೀಕರಣ ಆಗ್ತಾ ಇದೆ, ಅದನ್ನು ಗಮನಿಸ್ತಾ ಇದ್ದೀರಾ. ಫೋಟೋಸ್ಗಳನ್ನ ತಗೋತಾ ಇದ್ದಾರೆ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾರೆ. ಆತ ಈಗ ಜಾಗವನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಇದು ನೇತ್ರಾವತಿ ನದಿ ಸ್ನಾನಘಟ್ಟ ಪಕ್ಕದಲ್ಲೇ ಜಾಗ ತೋರಿಸ್ತಾ ಇದ್ದಾರೆ. ಈ ಪಂಚರ ಸಮ್ಮುಖದಲ್ಲಿ ಪಂಚನಾಮೆ ಆಗ್ತಕ್ಕಂಥದ್ದು, ಅದನ್ನು ಈಗ ಮಾಡ್ತಾ ಇದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು, ಸರ್ವೆ ಇಲಾಖೆಯವರು, ಅಲ್ಲಿನ ತಹಶೀಲ್ದಾರ್ ಎಲ್ಲರೂ ಇರ್ತಾರೆ ಹೆಚ್ಚು ಕಡಿಮೆ. ಸೊ ಅವರೆಲ್ಲ ಬಂದು ಇದು ಒಬ್ಬರೇ ಮಾಡ್ತಕ್ಕಂಥ ಕೆಲಸ ಅಲ್ವಲ್ಲ ಸ್ಥಳ ಮಹಜರ್ ಪಂಚನಾಮೆ ಅಂದರೆ.
ಎಲ್ಲರ ಸಮ್ಮುಖದಲ್ಲಿ ಮಾಡಬೇಕು, ಕೊನೆಗೆ ಅವರೆಲ್ಲ ಸೈನ್ ಮಾಡಬೇಕು. ಏನು ಸಿಕ್ತು ಏನು ಎತ್ತ ಅಂತ ಆ ಜಾಗವನ್ನು ಆತ ತೋರಿಸ್ತಾ ಇರೋದು. ಒಂದು ತಲೆಬುರುಡೆಯನ್ನು ಆತ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾನೆ. ಆತ ಹೇಳೋ ಪ್ರಕಾರ ಅದನ್ನು ತಾನೇ ಹೂತು ಹಾಕಿದ ಶವ. ಈಗ ಆ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ಆತನ ವಿಚಾರಣೆ ಆಯ್ತಲ್ಲ, ಎಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ. ಒಂದೆರಡಲ್ಲ 16 ಗಂಟೆಗಳ ತನಕ ಅವರು ವಿಚಾರಣೆ ಮಾಡಿದ್ರಲ್ಲ, ಅಲ್ಲಿ ಕಲೆ ಹಾಕಿದ ಮಾಹಿತಿಯ ಅನ್ವಯ ಈಗ ಧರ್ಮಸ್ಥಳಕ್ಕೆ ಆ ದೂರುದಾರನನ್ನು ಕರ್ಕೊಂಡು ಬಂದು ಸ್ಥಳ ಮಹಜರ್ ನಡೀತಾ ಇರೋದನ್ನು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಇನ್ನು ಮುಂದೆ ಗೊತ್ತಾಗೋದು ಈ ಜಾಗ, ಈ ರಹಸ್ಯ ಎಲ್ಲ ಹೊರ ಬೀಳುತ್ತಾ. ಬಟ್ ಇದಿನ್ನೂ ಆರಂಭ, ಮೊದಲ ಹೆಜ್ಜೆ ಇದು. SIT ತಂಡಕ್ಕೆ ಇರ್ತಕ್ಕಂಥ ಚಾಲೆಂಜಸ್ ತುಂಬ ಇದೆ. ಈಗ ಆತ ಜಾಗ ತೋರಿಸ್ಬೋದು, ಜಾಗವನ್ನು ಅಗಿಬೋದು, ಅಲ್ಲಿ ಅಸ್ಥಿಪಂಜರ ಸಿಗ್ಬೋದು, ಓಕೆ. ಬಟ್ ಮುಂದೇನು? ಅದು ಯಾರದ್ದು? ಯಾವಾಗ ಹೂತು ಹಾಕಿದ್ದು? ಅವ್ರ ಸಂಬಂಧಿಕರು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತಾ ಇಲ್ವಾ? ಅದು ಪುರುಷನದ್ದ ಮಹಿಳೆಯದ್ದ? ಎಲ್ಲ ಗೊತ್ತಾಗಬೇಕಲ್ಲ ಮುಂದಕ್ಕೆ. ಅದೆಲ್ಲ ಕಂಪ್ಯಾರಿಸನ್ ಮಾಡಿದ್ಮೇಲೆ ಅವ್ರ ವಾರಸ್ದಾರರು ಯಾರಿದ್ದಾರೆ ಅವ್ರ ಜೊತೆನಲ್ಲಿ DNA ಟೆಸ್ಟ್ ಆಗಬೇಕು. DNA ಟೆಸ್ಟಲ್ಲಿ ಮ್ಯಾಚ್ ಆಗಬೇಕು. ಹೌದು ಇವ್ರ ಸಂಬಂಧಿಕರು ಅಂತ ಗೊತ್ತಾಗಬೇಕು. ಅಷ್ಟೆಲ್ಲ ಆದಮೇಲೆ ಕೊಲೆ ಮಾಡಿದವ್ರು ಯಾರು, ಕೊಲೆ ಆಗಿದ್ದರೆ ಯಾರು, ಯಾತಕ್ಕೋಸ್ಕರ ಮಾಡಿದ್ರು, ಅವೆಲ್ಲ ಗೊತ್ತಾದ ಮೇಲೆ ಆಮೇಲೆ ಈ ಮುಂದಿನ ಪ್ರಕ್ರಿಯೆಗಳು. ಅಲ್ಲಿ ನೋಡ್ತಾ ಇದ್ದೀರಾ, ಒಂದು ಬ್ಯಾಗ್ ತೆಗಿತಾ ಇದ್ದಾರೆ FSL ಟೀಮ್ ಅವರು ಕೆಲವು ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ಕೋಬೇಕಲ್ಲ. ಆ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಅಂತ ಅವರು ಈಗ ಆ ಬ್ಯಾಗನ್ನು ಓಪನ್ ಮಾಡ್ತಾ ಇರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಒಂದಷ್ಟು ಮೆಟೀರಿಯಲ್ಸ್ ಎಲ್ಲ ತಂದಿರ್ತಾರೆ ಅವರು, ಈ ಮಣ್ಣು ಗಿಣ್ಣೆಲ್ಲ ಶೇಖರಣೆ ಮಾಡೋದಕ್ಕೆ ಅಂತಂದ್ಬಿಟ್ಟು. ಅವ್ರಿಗೇನೇನು ಬೇಕು ರಾ ಮೆಟೀರಿಯಲ್ಸ್ ಸ್ಟಡಿ ಮಾಡೋದಕ್ಕೆ ಅದನ್ನೆಲ್ಲ ಅವ್ರು ಕಲೆಕ್ಟ್ ಮಾಡ್ಕೋತಾರಲ್ಲಿ. ದೂರುದಾರನ ಸಮ್ಮುಖದಲ್ಲೇ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಸ್ಥಳದಲ್ಲಿ SIT ಟೀಮ್ ಇದೆ, ಪೊಲೀಸರು, ಎಲ್ಲ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ.